ಯಾರೋ ಒಂದು 2-3 ಸತಿ ಮಾಡ್ಯವ್ರೆ. ಯಾರು ಇರ್ಬೋದು? ಹಲೋ ಹಲೋ, ಯಾರು? ಅಕ್ಕ, ನನ್ನ ಹೆಸರು ಪವಿತ್ರ ಅಂತ ಅಕ್ಕ. ನನ್ನ ಮಗ ನಿಮ್ಮ ಮನೇಲಿದ್ದಾನ. ನನ್ನ ಸಣ್ಣ ಮಗ ಕಾರ್ತಿಕ ಅಂತ ಕಣಕ್ಕ. ನಿಮ್ಮ ಮನೇಲಿದ್ದಾನ? ಕಣಮ್ಮ, ನಮ್ಮ ಮನೆಯಾಗ ಇದ್ದಾನೆ. ನೀನು ಯಾರು? ನಾನು ಅವ್ರ ಅಮ್ಮಯ್ಯ. ನನಗೆ 3 ಜನ ಗಂಡು ಮಕ್ಕಳು. ಈಗ ಈ ನನ್ನ ಮಗ ದುಡ್ದಾಕಕ್ಕಾಗ್ದಿಲ್ಲದಕ್ಕೆ ಬರೀ ಹಿಂಗೆ ಕೊಡ್ಕೊಂಡು ಅಲ್ಲೇದಲ್ಲೇ ನನ್ನ ಮಗನ್ನ ಸಾಕೋಕ್ಕಾಗಲ್ಲ ಅಂತ ಹೇಳಿ ನಿನ್ನ ಗಂಡನ ಜೊತೆಗೆ ಕಳಿಸಿದ್ದಾನೆ. ನನಗೆ ಫೋನ್ ಮಾಡಿದ್ದ ನಮ್ಮ ಹುಡುಗ. ನಂಬರ ನಾನು ಅವಾಗ ಕಳಿಸಿದ್ದೆ. ಪಾಪ ಕಲ್ತ್ಕೊಳ್ಳಪ್ಪ ಅಂತ ಹೆಂಗ ಹೊಡೆದು ಫೋನ್ ಮಾಡಿದ್ವಿ ನಂಬರಾಗೆ. ಅದಕ್ಕೆ ಅವಾಗಿಂದನ ಮಾಡಿದೆ. ಯಾಕೋ ಎತ್ತಲಿಲ್ಲ. ಅಕ್ಕ ಎಲ್ಲಿ ಏನು ಅಂತ ಹೇಳಿ ಸ್ವಲ್ಪ ಅಡ್ರೆಸ್ ಕಳ್ಸಕ್ಕ ಬಂದು ನನ್ನ ಮಗನ ಕರ್ಕೊಬತ್ತೀನಿ ನಾನು. ಅಕ್ಕ, ಫಸ್ಟು ಬಂದು ಆ ಕೆಲಸ ಮಾಡು. ಫಸ್ಟ್ ಕರ್ಕೊಂಡು ಹೋಗ್ಬಾ ನಿನ್ನ ಮಗನ್ನ. ಪಾಪ ನೀನು ನಿನ್ನ ಮಗನ ಕಳ್ಕೊಂಡು ಎಷ್ಟು ದುಃಖದಾಗಿದೆಯೋ ಏನೋ. ಈ ನನ್ನ ಮಗ ಲೋಪರ್ ನನ್ನ ಮಗ ಕರ್ಕೊಂಬಂದವನಿ. ನನಗೂ ಒಬ್ಬ ಮಗ ಇದ್ದಾನಕ್ಕ. ಅವನು ಮಾತಾಡ್ಸಲ್ಲ. ಅವ್ರು ದೊಡ್ಡಪ್ಪ ದೊಡ್ಡಮ್ಮ ಇಂತಾಗ ಇದ್ದಾನೆ. ಅದ್ರ ಮ್ಯಾಗಳು ಸಿಟ್ಟಿಗೆ ಸುಮ್ಮನೆ ಕರ್ಕೊಂಬಂದವನಿ. ನಿನ್ನ ಗಂಡ ಒಬ್ಬ ಜೊತೆಯಾಗಿ ಅವನಿ. ನನ್ನ ಮಗ ಹುಟ್ಟು ಲೋಪರು, ಅವನು ಕುಡ್ಕ. ಈ ನನ್ನ ಮಗ ಹುಟ್ಟು ಸೋಂಬೇರಿ ನನ್ನ ಮಗ. ಇಬ್ಬರು ಜೊತೆಯಾಗಿ ಬರೀ ಅಲ್ಲೇದಲ್ಲೇ ಕೂತ್ಕೊಂಡು ಮಾತಾಡ್ತಿರ್ತಾರಲ್ಲಕ್ಕ. ಅದಕ್ಕೇ ಇಲ್ಲೇ ಬರ್ರಿ, ನಿಮ್ಮೂರಿಂದನ, ನಿಮ್ಮದು ಟೌನ್ ಅಲ್ಲ, ಅಲ್ಲಿಂದನ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಬರ್ರಿ, ಬಂದು ಫೋನ್ ಮಾಡಿರಿ ಅಕ್ಕ. ನಾನೆಲ್ಲ ಕರ್ಕೊಬತ್ತೀನಿ. ನಮ್ಮ ಹುಡುಗಿಗೆ ಹೆಂಗೆ ಫೋನ್ ನಂಬರ್ ಕಳಿಸಿದ್ದೆ. ಪಾಪ ನೀನು ಎಲ್ಲನ ಕಳೆದ್ರೆ ಇವಾಗಿನ ಮಕ್ಕಳಿಗೆ ಫೋನ್ ನಂಬರ್ ಕಳಿಸ್ಬೇಕಲ್ಲ. ಅದಕ್ಕೆ ಪಾಪ ನೀನು ಎಲ್ಲನ ಕಳೆದ್ರೆ ಈ ನಂಬರ್ಗೆ ಫೋನ್ ಮಾಡು, ಯಾರಿಗಾನ ಹೇಳ್ಬೇಕು ನೀನು ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಹುಡುಗ ಹೇಳ್ತೈತೆ. ಅಕ್ಕ ಸುಮ್ಮನೆ ಇದ್ದಾಳೆ ನೀನಕ್ಕ, ಅವನು ಎಂದು ನಾನು ಬಿಟ್ಟಿರ್ತಿರ್ಲಿಲ್ಲ. ಇಂಥ ನನ್ನ ಮಕ್ಳಿಗೆ ಹೆಣ್ಮಕ್ಳು ಬೇಕಂತ 3 ಜನ ಗಂಡು ಮಕ್ಳಾದ್ರೂ ನನಗೆ ಹೆಣ್ಣು ಹುಡುಗರು ಆಗಲಿಲ್ಲ ಅಂತೇಳಿ ಇಲ್ಲದಿದ್ದು ಮಾಡೋನು. ಗಂಡು ಮಕ್ಳನ್ನೇ ಸಾಕೋಕ್ಕಾಗಲ್ಲ, ಇನ್ನು ಹೆಣ್ಮಕ್ಳನ್ನ ಸಾಕ್ತಾನೇನಕ್ಕ. ಹೆಣ್ಮಕ್ಳಿಗೆ ಎಷ್ಟಿರುತ್ತೆ ಸರ ಬಾಳೆ, ಎಷ್ಟು ಕಿವ್ಯಾಗ ಮಾಡಿಸ್ಬೇಕು, ಹೋಗ್ನಾಕೆಲ್ಲ ತರಬೇಕು, ಎಲ್ಲ ಮಾಡಬೇಕು. ಹೆಣ್ಮಕ್ಳನ್ನ ನೋಡ್ಕೊಂಬಕ್ಕಾಗುತ್ತೆ ಇವನಿಗೆ. ಗಂಡು ಮಕ್ಳನ್ನೇ ನೋಡ್ಕೊಂಬಕ್ಕಾಗಲ್ಲ ಅಲ್ಲ, ಯಾರಿಗಾದ್ರೂ ಮಾಡಲೇಬೇಕು. ಹಂಗಂದ್ರೂ ಮಕ್ಳು ನೋಡ್ಕೊಂಬಕ್ಕಾಗಲ್ವೇನಕ್ಕ ನಮ್ಮ ಮಕ್ಳನ್ನ ನಾವು. ನಾನು ಹೇಳ್ತೀನಿ, ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಕ್ಕ. ಮನೆ ಕೆಲ್ಸಕ್ಕೆ ಹೋಗ್ಲಿಲ್ಲ ನನ್ನ ಮಕ್ಳನ್ನ ಸಾಕ್ತೀನಿ ಅಂದರೆ ಇಲ್ಲ. ಮನೆ ಕೆಲ್ಸಕ್ಕೆ ಹೋಗಿ ನೀನು ದುಡ್ದಿರೋ ದುಡ್ಡು ನನಗೆ ಕೊಡು ಅಂತ ಗಲಾಟೆ. ನನ್ನ ಮಗ ಮನೆಯಾಳ. ಎಲ್ಲಿ ಅಂತ ಅಂದ್ರೂ ನನ್ನ ಫ್ರೆಂಡ್ ಕರ್ಕೊಂಡೋಗ್ಯಾನೆ, ನನ್ನ ಫ್ರೆಂಡಿಗೆ ಕೊಟ್ಟೆ, ಇನ್ನೇ ಅವ್ನಿಗೆ ಮಕ್ಕಳಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾನೆ. ನನ್ನ ಫ್ರೆಂಡ್ ಕರ್ಕೊಂಡೋಗ್ಯಾನ, ಅವ್ನಿಗೆ ಮಕ್ಕಳಿಲ್ಲ ಅಂತ ಹೇಳಿ ಹೇಳ್ತಿದ್ದ. ಅಕ್ಕ ಪ್ಲೀಸ್ ಕಣಕ್ಕ, ಬರ್ತೀನಿ. ಅಡ್ರೆಸ್ ಎಲ್ಲ ಕಳಿಸು, ಇದೇ ನಂಬರ್ ವಾಟ್ಸಪ್ನ ಕಳಿಸ್ಬಿಡಕ್ಕ. ಬರ್ತೀನಿ, ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಸರಿ ಆಯಿತು ಬಾರಕ್ಕ. ಬಂದು ಹೇಳು, ಮೇಟ್ ತಗೊಂಡು ಹೊಡಿ ನನ್ನ ಮಗನ. ನನ್ನ ಮಗನ ಹೆಂಗೆ ಕರ್ಕೊಂಬಂದೆ ಲೋಪರ್ ನನ್ನ ಮಗನ ಅಂತ ಹೇಳಿ ಮೇಟ್ ತಗೊಂಡು ಬದ್ದು ಕರ್ಕೊಂಡು ಹೋಗಿ ಬಾ ಇಲ್ಲಿ. ಬಾ, ನಾನೇ ಕರ್ಕೊಬತ್ತೀನಿ. ಬಾ ಇಲ್ಲಿ ನೀನು ಬಸ್ ಸ್ಟ್ಯಾಂಡಕ್ಕೆ ಬಂದು ಫೋನ್ ಮಾಡು ಸಾಕು ನಮ್ಮಂತ ಕರ್ಕೊಬತ್ತೀನಿ ನಾನು. ಇಲ್ಲಿ ನಾವು ಕೇಳಿದ್ಕೆ ಏನಂದ, ಫಸ್ಟು ನಾನು ದತ್ತು ತಗೊಂಬಂದಿದ್ದೀನಿ ಅನಾಥಾಶ್ರಮದಕ್ಕೆ ಹೋಗಿ ಅಂತ ಹೇಳಿ ಬೊಗಳ್ದ. ನಾವು ಅನಾಥಾಶ್ರಮದಾಗ ಅಂದರೆ ಗಂಡ ಹೆಂಡತಿ ಇಬ್ಬರು ಒಪ್ಪಿ ತರಬೇಕು, ಒಪ್ಪಿ ತಂದರೆ ಮಾತ್ರ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಈ ನನ್ನ ಮಗ ಹುಟ್ಟು ಲೋಪರ್. ಅಲ್ಲಿ ನಿನ್ನ ಗಂಡನ ಜೊತೆ ಸೇರ್ಕೊಂಡು ಇಬ್ಬರೂ ಇಂಥ ಮಾಡ್ಕೊಂಡಿರೋದು. ನಮ್ಮ ಮನೆಯಾಗ ಇದನ್ನು ಕರ್ಕೊಂಡು ಹೋಗೋ, ನನ್ನ ಮಗನ ಕಳಿಸ್ತೀನಿ ಅಂತ ಕಳಿಸಿರೋದು ನಿಮ್ಮ ಅಯ್ಯಪ್ಪ. ಅಲ್ಲ ಹುಡ್ಗ ಅಳ್ತೈತೆ. ಅಳ್ತಿದ್ರು ನಾನು ಕರ್ಕೊಂಡು ಹೋಗಿದ್ದಾನಲ್ಲ, ಎಂಥ ನನ್ನ ಮಗ ಇರ್ಬೇಕಕ್ಕ ನಿನ್ನ ಗಂಡ. ಗೊತ್ತಾಗಲ್ವೇ ಒಂದು ಸ್ವಲ್ಪನಾದ್ರೂ? ನನ್ನ ಮಗ ಮೊದಲೇ ಬಿಟ್ಟಿರ್ತಿರ್ಲಿಲ್ಲ. ನಾನು ಹೆಂಗಾದ್ರೂ ಕೂಲಿ ಮಾಡಾಗ್ಲೇನೋ ಸಾಕಿದ್ದೆ ನನ್ನ ಮಕ್ಕಳಿಗೆ. ನಾನು ಹೆಂಗೆ ಅಂದರೂ ಬಿಡ್ತಿರ್ಲಿಲ್ಲ. ಆದರೆ ನೋಡು ನನ್ನ ಮಗನ ಎಂಥದ್ದು ಮಾಡಿದಾನೆ. ದುಡ್ಡು ಕೊಡ್ತೀನಿ ಅಂತ ಹೇಳವನೇ ನಿನ್ನ ಗಂಡ. ಅದಕ್ಕೇನೆ ಇವನು ಕಳಿಸೋದಾನೆ. ಯಾವ ದುಡ್ಡು ಬೇಡ, ಯಾವ ಕಾಸು ಬೇಡ, ಹಿಂಗೆ ತಾಯಿ ಮಕ್ಕಳನ್ನ ದೂರ ಮಾಡಿದಾನಲ್ಲ. ಎಂಥ ದ್ರೋಹಿ ಇರಬೇಕು ಇವನು. ಹಿಂಗೆ ಒಳ್ಳೇದಾಗಲ್ಲ. ಇಲ್ಲ ಬರ್ರಿ, ಮೆಟ್ ತಗೊಂಡು ಹೊಡೆದು ಕರ್ಕೊಂಡು ಹೋಗಿ ಬರ್ರಿ ಅಕ್ಕ. ನಾವು ಹೇಳ್ತಾ ಇದ್ದೀವಿ. ಆ ಹುಡುಗ ಪಾಪ ಒಂದೇ ಸಮಕ್ಕೆ ಅಳ್ತಾ ಐತೆ. ಬರ್ರಿ, ಬಂದು ಕರ್ಕೊಂಡು ಹೋಗಿ ಬರ್ರಿ. ಚಪ್ಪಲಿ ತಗೊಂಡು ಹೊಡೀರಿ ನನ್ನ ಮಗನಿಗೆ. ನಾವು ಹೇಳಿದ್ದೀವಿ. ಎಷ್ಟು ಹೇಳೋರು, ಎಷ್ಟು ಹೇಳೋಕ್ಕಾಗುತ್ತೆ ಹೇಳು? ಸರಿ ಆಯ್ತಕ್ಕ, ಬರ್ತೀನಿ ಹೇಳು. ಬರ್ತೀನಿ, ಬಂದು ಫೋನ್ ಮಾಡ್ತೀನಿ. ಸರಿ ಅಮ್ಮ ಆಯಿತು. ಯಾರು ಸಿಂದಮ್ಮ ಫೋನ್ ಮಾಡಿದ್ದು? ಅದೇ ಇವರು ಹುಡುಗನ ಕರ್ಕೊಂಬಂದವರಲ್ಲ, ಹುಡುಗ ನೋಡು ಫೋನ್ನಾಗೆ ನಂಬರ್ ಹೊಡೆದ್ಬಿಟ್ಟು ಫೋನ್ ಮಾಡೈತಿ. ಅದಕ್ಕೆ ಅಕ್ಕ ನನಗೆ ಎಷ್ಟೊಂದು ಸತಿ ಮಾಡೈತಿ. ಯಾರತ್ತು ಅಂತೇಳಿ ನಾನು ಕೆಲಸ ತಗೊಳ್ಳಿ ಇಟ್ಬಿಟ್ಟಿದ್ದೆ, ನೋಡೇ ಇಲ್ಲ. ಅದಕ್ಕೆ ಈಗ ಬಂದು ಫೋನ್ ಮಾಡಿದೆ. ಯಾರೋ ಇಷ್ಟೊಂದು ಸತಿ ಮಾಡ್ಯವ್ರಲ್ಲ ಅಂತೇಳಿ ಎಂದಾಗೆಲ್ಲ ನಾನು ಫೋನ್ ತಗೊಂಡು ಮಾಡೈತಿ. ಅಂದ್ರೆ ಕರೆನ್ಸಿ ಇಲ್ಲ, ಅವ್ನ ಫೋನ ಮಾಡೋಕ್ಕೆ ಬಂದಿಲ್ಲ, ಅದಕ್ಕೆ ನಾನು ಫೋನ ಮಾಡೈತಿ. ನಂಬರ್ ಹೇಳ್ಕೊಟ್ಟಿತ್ತಂತೆ. ಅದಕ್ಕೆ ನನ್ನ ಫೋನ್ ಮಾಡಿ ಮಾತಾಡೈತಿ. ಮಾತಾಡಿರೋದಕ್ಕೆ ಅಮ್ಮ ಬಾ, ನಾನು ಇಲ್ಲೇ ಇದ್ದೀನಿ ಕರ್ಕೊಂಡು ಹೋಗು ಅಂತ. ಅಷ್ಟೊತ್ತಿಗೆ ಅದೇ ಕಟ್ ಮಾಡೈತಿ. ತಿರ್ಗ ನನಗೆ ಫೋನ್ ಮಾಡ್ತು, ಅಕ್ಕ ಹಿಂಗೆ ಅಂತ. ನನ್ನ ಮಗ ಹುಟ್ಟು ಕುಡುಕ್ ನನ್ನ ಮಗ ಅಂತೆ. ಕುಡಿಯೋದಕ್ಕೆ ಮಗನೇನೆ ಮಾರ್ಕೊಳೋನಂತೆ. ಅವನ ಜೊತೆ ಇವನು ಸೇರ್ಕೊಂಡು ಒಂದೆರಡು ದುಡ್ಡು ಕೊಟ್ಟು, ಯಾವಾಗಲ ನಾನು ಅಲ್ಲಿ 1,200 ರೂಪಾಯಿ ದುಡ್ಡು ಇಕ್ಕೊಂಡಿದ್ದೆ, ಅದು ನೋಡ್ಕೊಂಡು ಕೊಟ್ಟವನೇ ಕುಡಿಯೋಕ್ಕೆ. ನನ್ನ ಮಗ ಕಳಿಸವನಿ. ಇವನಿಗೂ ಮಾಡೋಕ್ಕೆ ಕೆಲಸ ಇಲ್ಲ, ಅವನಿಗೂ ಮಾಡೋಕ್ಕೆ ಕೆಲಸ ಇಲ್ಲ. ಅದಕ್ಕೆ ಬಂದು ಮೆಟ್ ತಗೊಂಡು ಹೊಡೆದು ಕರ್ಕೊಂಡು ಹೋಗು ಅಂತ ಹೇಳಿದ್ದೀನಿ. ಪಾಪ ಹುಡುಗ ಅಮ್ಮ ಅಂತ ಹೇಳುತ್ತೆ. ತಾಯಿ ಮಗನ ದೂರ ಮಾಡಿ ಇಲ್ಲಿ ಕರ್ಕೊಂಬಂದು ಇಕ್ಕೊಂಡವನು. ಏನೋ ನೋಡ್ಕೊಂತ ಸಾಕ್ರಿ ಮಾಡ್ತಾನೆ ಅಮ್ಮಂಗೆ. ಹುಡುಗ ಅಂತೂ ಒಳ್ತೈತಮ್ಮ ತಾಯಿ.
ಹಿಂಗೆ ಕರ್ಕೊಂಬಂದು ನಿತ್ಯ ಮಾಡ್ದೆ. ನಾನು ಹಂಗೆ ಅಂದ್ಕೊಂಡೆ, ಅಲ್ಲ ಅವನು ಹೆಂಗೆ ತಂದಿದ್ದಾನಂತ ಅನಾಥಾಶ್ರಮದಾಗ ಅಂದ್ಕೊಂಡೆ. ಆದರೆ ನೋಡು ಅವನು ಹೆಂಗೆ ಮಾಡಿದಾನೆ. ಹೇಳು. ಹಂಗೆ ಮಾಡಬಾರ್ದಮ್ಮ. ಹಂಗೆ ಒಬ್ರು ಮಕ್ಳನ್ನ ಕರ್ಕೊಂಬಂದು ಬಲವಂತವಾಗಿ ಇಕ್ಕೆಂಬಂದು ಚೆನ್ನಾಗಿರಲ್ಲ. ಯಾರಮ್ಮ ಬಂದು ಕರ್ಕೊಂಡು ಹೋಗ್ಬೇಕಿಲ್ಲ ಯಾರಮ್ಮ ಇನ್ನು ಹೇಳ್ದೆ ಬೊತ್ತೇಳಂತೆ. ಅದಕ್ಕೆ ಬಂದು ಫೋನ್ ಮಾಡ್ತೀನಿ ಅಂದ್ಲು. ಫೋನ್ ಮಾಡಿ ಈಗಳಮ್ಮ ಬಾ ಇಲ್ಲಿ ಇಲ್ಲ ಇದ್ದಾನೆ ಅತ್ತ ಕರ್ಕೊಂಡು ಏನು ಬತ್ತಾನೆ ಬಂದು ಮೇಡ್ ತಗೊಂಡು ಹೊಡೆದು ಕರ್ಕೊಂಡು ಹೋಗಂತ ಹೇಳಿದ್ದೀನಿ. ಬರ್ತಾಳೆ. ಅವಳು ರಾತ್ರಿ ಎಲ್ಲ ಮುಡ್ಕೊಂಬತ್ತೆ ಕಣೆ ಪಾಪ ಅವ್ರ ಅಮ್ಮ ಹಿಂಗೆ ತೆಗಿದ್ದಿದ್ದು. ನನ್ನ ಮಗ ಹಿಂಗೆ ಕರ್ಕೊಂಬಂದು ಯಾರೋ ಮಗಳು ಇದಕ್ಕೆ ಹಿಂಗೆ ಮಾಡಿರಿ. ಅಲ್ಲ ಬಂಗಾರದಂತ ನಮ್ಮ ಮಗ ಇದ್ದಾನೆ ಸಾಕು. ಅವ್ನು ಎಲ್ಲಿದ್ರು ನಮ್ಮ ಮಗ ಅಂತ ಅನ್ನಿಸ್ಕೊಂತಾನೆ. ಅವನೇನು ಹೇಳ್ದಿದ್ರೊಟ್ಟೆ ಬಾಯಾಗಿ ಸಾಕು ಮನಸ್ಸಿನಾಗಿದ್ದೇ ಇರುತ್ತೆ. ನನ್ನ ಮಗ ಅಂತ ನಮಗಿದ್ದೇ ಇರುತ್ತೆ. ಅವನಿಗೂ ನಮ್ಮ ಅಪ್ಪ ನಮ್ಮ ಅಮ್ಮ ಎಂಬುದು ಮನಸ್ಸಿನಾಗಿರುತ್ತೆ. ಏನೋ ಸಿಟ್ಟಿಗೆ ನೋಡ್ಕೊಂಡಿಲ್ಲ ಎಂಬ ಸಿಟ್ಟಿಗೆ ಮಾತಾಡ್ಬೋದು ಅಷ್ಟೇ. ಅವನು ಬರ್ತಾರೆ ಬಂದು ಎರಡು ಬಿಟ್ಟು ಕರ್ಕೊಂಡು ಹೋಗ್ತಾರೆ ಹುಡ್ಗನ. ನನ್ನ ಮಗ ಒಯ್ಬೇಕು. ಅಲ್ಲಿ ನಾನು ಕೇಳಿದ್ಕೆ ನನ್ನ ಫ್ರೆಂಡ್ ಮಗ ಕರ್ಕೊಂಬಂದೇ ಇದ್ದೀನಿ ಅಂತ ಅಂದ. ಫ್ರೆಂಡ್ ಮಗ ತಡಿ ಅವ್ರು ಬಂದು ಸರಿಯಾಗಿ ಇಕ್ಕಿ ಕರ್ಕೊಂಡು ಹೋಗ್ತಾರಲ್ಲ ಅಪ್ಪ ನನ್ನ ಮಗನಿಗೆ. ಯಾರನ್ನೋ ಬೇರೆಯವ್ರನ್ನ ಕರ್ಕೊಂಬಂದಿರಂಗೆ ಇದ್ದಾನೆ. ಅನಾಥಾಶ್ರಮದಿಂದ ಕರ್ಕೊಂಬಂದೆ ಅಂತ ಹೇಳ್ತಾನೆ. ಯಾರನ್ನ ಕೇಳಿರಿ ಯಾರನ್ನ ಗೊತ್ತಿಲ್ದಾರನ್ನ. ಕಷ್ಟ ಅಂತೆ ಅಯ್ಯಮ್ಮ ಮನೆ ಕೆಲ್ಸಕ್ಕೆ ಹೋಗುತ್ತಂತೆ. ಅಲ್ಲೆಲ್ಲ ಗುಡಾರ ಒಯ್ಕೊಂಡು ಇರ್ತಾರಲ್ಲ ಸೀಟ್ ಹಾಕ್ಕೊಂಡು. ಹಂಗೆ 5 ತಿಂಗಳು ಸೀಟ್ ಹಾಕ್ಕೊಂಡು ಇದ್ದೀವಿ ಇಲ್ಲಿ. ಇಲ್ಲಿಗೆ ಬರ್ತಿದ್ದ ಇಲ್ಲಿಗೆ ಬಂದು ಈ ರೀತಿ ಮಾಡಿದನಕ್ಕ ನಿನ್ನ ಗಂಡ ಅಂತೇಳಿ ಅಯ್ಯಮ್ಮ ಎಲ್ಲ ಹೇಳ್ತು. ಗುಡಾರ ಒಯ್ಕೊಂಡು ಇರ್ತಾರೆ ನೋಡು ಆಗ ಅಂತ ತಾಗಿ ನೋಡಪ್ಪ ಅಂತ ಹುಡುಗನ ಕರ್ಕೊಂಬಂದು ಅವ್ರ ಅಪ್ಪ ಯಾರಮ್ಮ ತೆಗಿದ್ದು ರೂಢಿ ಆಗಿರುತ್ತೆ. ಅಂಥ ಮಕ್ಳನ್ನ ಕರ್ಕೊಂಬಂದಿಲ್ಲ ಈ ಅನ್ಸಂಥದ್ದು ಇವ್ನಿಗೇನು ಬಂದೈತಿ. ಇವ್ನ ಪಾಡಿಗೆ ಒಂದು ಸುಮ್ಮನೆ ಬಿದ್ದಿರಬೇಕು. ಇವ್ನಿಗೇನು ಬೇಕು ಈ ಬೇಕಪ್ಪಗನಿಗೆ ಸುಮ್ಮನೆ ಬರಲಿ ಸರಿಯಾಗಿ ಬಿಟ್ಟು ಕರ್ಕೊಂಡು ಹೋಗ್ಲಿ. ಹೆಂಗೆ ಬಡವರು ಆಗ್ಲೇಳಿ ಇವಾಗ ಹೆಂಗೋ ಸಾಕ್ತಾರೆ ಮಕ್ಳು ಸಾಕಕ್ಕೇನು ಹಿಂಗೆ ಯಾಕೆ ಬೇಕು ಸುಮ್ಮನೆ ಇರ್ಬೇಕಾ. ನಾಗಿದ್ದು ಕೊಟ್ಟು ಹಿಂಗೆ ಮಾಡಬಾರ್ದಮ್ಮ ತಾಯಿ. ಹುಡುಗ ಒಳ್ಳೆ ಕಣೆ ನಿನ್ನ ಮಗವು ಎಷ್ಟು ಬುದ್ಧಿವಂತ. ನೋಡಿದ್ರೆ ಗೊತ್ತಾಗ್ತೈತೆ ಭಾಳ ಒಳ್ಳೆ ಹುಡುಗ. ಮತ್ತು ಬೋಲ್ ಒಳ್ಳೆ ಹುಡುಗ ನಮ್ಮ ಹುಡುಗ ಬೋಲ್ ಒಳ್ಳೇದು ತುಮ್ಕಿರು. ಅದಕ್ಕೆ ಯಾವ್ದಾಗ ಫೋನ್ ತಗೊಂಡು ಹುಡುಗ ಯಾತ ಮಾತಾಡ್ತಿತ್ತು. ನಾನು ಅಲ್ಗೂ ಹಂಗೆ ಅಂದ್ಕೊಂಡು ಅವಳ ಪಾಪ ರಾತ್ರಿ ಎಲ್ಲ ಅವಳಂದ್ರೆ ಸುಮ್ಕಿರಪ್ಪ ಯಾಕೆ ಕಳ್ತಿ ಅಂತ ನಾನು ಹುಡುಗನ ಮಕ್ಕ ನೋಡ್ಕೊಂಡು ಸುಮ್ಕಾದೆ. ಏನು ಕರ್ಕೊಂಬಂದಾನೆ ಹುಡುಗಗೆ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲ. ಸಾಲ ಕೊಡಿಸ್ತಾನೆ ಕರ್ಕೊಂಡೋಗಿ. ಅಂಗಡಿಗಳಾಗ ಆಲೇನೆ ಒಟ್ಟೊಂದು ಸಾಲ ಮಾಡ್ಯವನೇ ಕಣಿ. ಕೊಡೋಕೆ ಹೋಗ್ಬೇಡ ನೀನು ಯಾರು ಕೇಳಿದ್ರು. ಸುಮ್ಮನೆ ದುಡ್ಡು ನೀನು ಒಂದಿಷ್ಟು ಸಾಮಾನು ತಂದು ಹಾಕ್ಯಂಡು ಸುಮ್ಮನಿರು. ಹೆಜ್ಜೆ ಗೊತ್ತರ್ಬೇಡ ಅವನು ತಣ ಮಾರ್ಕೊಂತಾನವನು. ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಹೆಂಗೆ ನನ್ನ ಮನೆ ಉಳಿಸ್ಕೋಬೇಕು ಹೆಂಗೆ ದುಡಿಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಲೋಪರ್ ಹಿಂಗೆ ಹಾಳಾಗೋಗ್ಲೇನೆ ಲೋಪರ್ ನನ್ನ ಮಗನ ಮನೆ ಯಾಕೆ ಇಕ್ಕಮಲ್ಲ. ಮನೆಯಿಂದ ಹಸಿಕ್ಕೆ ಹಾಕ್ತೀನಿ ಬರಲಿ ಮೇಟ್ ತಗೊಂಡು ಅದು ಕಳ್ಸೋಕೆ ಹಸಿಕ್ಕೆ ಅಂತೀನಿ. ಒದ್ದಿಸ್ಕೊಂಬ್ಲಿ ಕಂಡಾರ್ತಾಗ ಒದ್ದಿಸ್ಕೊಂಡ್ರೆ ನನ್ನ ಮಗಂಗೆ ಬುದ್ಧಿ ಬರೋದು. ನಾವು ಬಿಡು 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 ನಟನ ಅನ್ಬಾರ್ದು. ನಾವು ಸಾಧನೆ ಕೊಟ್ರಿ ಹೆಂಗೆ ಏನು ಅಂತೇಳಿ ನಾನು ಇಷ್ಟೇನು ಅನುಸರಿಸಿದ್ದೀನಿ. ನಮ್ಮ ಅಪ್ಪ ನಮ್ಮಮ್ಮ ಅದಕ್ಕೆ ಮತ್ತೆ ಯಾರು ಬೆಲೆ ಕೊಡಲ್ಲ. ಇವ್ನಿಗೆ ಅವ್ರ ಅಣ್ಣ ಯಾವ ಅಪ್ಪಗೆ ಯಾರು ಬೆಲೆ ಕೊಡಲ್ಲ. ಇದಕ್ಕೆ ಮತ್ತೆ ಈ ಲೋಪರ್ ನನ್ನ ಮಗನಿಗೆ ನೋಡಿದ್ರಲ್ಲ ವೀಕ್ಷಕರೇ ಯಾರನ್ನ ಫ್ರೆಂಡ್ ಮಗನ ಅಂತ ಹೇಳಿ ಕರ್ಕೊಂಬಂದು ಪಾಪ ತಾಯಿ ಮಗನ ದೂರ ಮಾಡಿ ಅಯ್ಯಮ್ಮ ನನಗೆ ಫೋನ್ ಮಾಡಿ ಹೇಳ್ತಾಯಿತ್ತು. ಎಲ್ಲ ನನ್ನ ಮಗನ ಕರ್ಕೊಂಡು ಹೋಗ್ಯಾನೆ ನಿನ್ನ ಗಂಡ ಅಂತೇಳಿ ಫೋನ್ ಮಾಡೈತೆ ನನಗೆ. ಅದಕ್ಕೆ ಬೋಲ್ ಬೇಜಾರಾಯಿತು. ಅದಕ್ಕೆ ಬಂದು ಕರ್ಕೊಂಡು ಹೋಗಕ್ಕೆ ಅಂತೇಳಿ ಹೇಳಿದ್ದೀನಿ. ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.